ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಮೈಸೂರಿಂದ ಮಡಿಕೇರಿ ಕಡೆ. ಆದರೂ ಯಾವ ಜಾಗ ಅಂದರೆ ಇರ್ಪು ಫಾಲ್ಸ್ ಅಂತ. ಎಲ್ಲಿರೋದು, ಹೇಗೆ ಹೋಗೋದು, ಬಜೆಟ್ ಎಷ್ಟಾಗುತ್ತೆ, ಪ್ರತಿಯೊಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸ್ವಾಗತ. And yeah, we are the two girls on the scooty traveling from Mysore to Coorg through the wrong turns and the monsoon madness. So if you are ready for the waterfalls and unforgettable memories, keep watching till the end. Hey guys, what's up? And today we are going to Coorg. And it's July 2nd and we are going to Coorg. Now we are leaving from Mysore. So with our bike, say hi. ಈ ಸಲ ವ್ಲಾಗ್ ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಹೋಗ್ತಿರೋದು ನಮ್ಮ ಮಲೆನಾಡು ಕೊಡಗು ನಾಡುಗೆ. ಸೊ ನಾವು ಕನ್ನಡದಲ್ಲಿ ಮಾಡಿದರೆ ಫೀಲ್ ಇನ್ನೂ ಜಾಸ್ತಿ ಇರುತ್ತೆ ಯೂಟ್ಯೂಬ್ ವ್ಲಾಗ್ ಅಂತ. ಸೊ ಸಪೋರ್ಟ್ ಮಾಡಿ. ಈಗ ನಾವು ಇಲ್ವಾಲ ಕ್ರಾಸ್ ಆಗಿ ಇನ್ನೊಂದು ಸ್ವಲ್ಪ ಮುಂದೆ ಡೈವರ್ಷನ್ ತಗೊಂಡಿದ್ದೀವಿ ಮಡಿಕೇರಿ ಕಡೆ. ಬಟ್ ಏನಂದ್ರೆ ಸಡನ್ನಾಗಿ ಓಡಿಸ್ತಾವಾಗ ಸಡನ್ನಾಗಿ ಜೋರಾಗಿ ಮಳೆ ಬಂದುಬಿಡ್ತು. ಒಂದು ಕಡೆ ನಿಲ್ಲಿಸ್ಬಿಟ್ಟು ಪಟ ಪಟ ಅಂತ ರೈನ್ ಗೇರ್ಸ್ ಹಾಕಿದ್ದು ಬ್ಯಾಗ್ ಎಲ್ಲ ಕವರ್ ಹಾಕಿ ಮುಚ್ಚಿಬಿಟ್ಟಿದ್ದೀವಿ. ಸದ್ಯಕ್ಕೆ ಇವತ್ತೇನೇ ಆ ಟೆಮಿಕೋಸ್ಟ್ ಇರ್ಪು ಫಾಲ್ಸ್ ನೋಡಲೇಬೇಕು ಅಂತ ಇದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಆಲ್ರೆಡಿ 1 PM ಅಂದ್ಕೊಳ್ಳಿ. 5 PMಗೆ ಅದು ಕ್ಲೋಸ್ ಆಗಿಬಿಡುತ್ತೆ ಫಾಲ್ಸ್. ಇನ್ನೊಂದು 2-3 ಅವರ್ಸಲ್ಲಿ ಇರಬೇಕು ಅಂತ ಇದ್ದೀವಿ. ಲೆಟ್ಸ್ ಗೋ. ಇಲ್ಲಿ ನಾವು ಮಾಡಿದ್ದು ಮಿಸ್ಟೇಕ್ ಏನಂದರೆ ನಾವು ನಾಗರಹೊಳೆ ಕಡೆಯಿಂದ ಹೊರಟೋದ್ವಿ. ಬಿಕಾಸ್ ನಾವು ಇರುಪು ಫಾಲ್ಸ್ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಆಗಿರೋದ್ರಿಂದ ನಮ್ಮ ಇರೋ ಜಾಗದಿಂದ ಇರುಪು ಫಾಲ್ಸ್ ನಾಗರಹೊಳೆ ಮ್ಯಾಪಿಂದ ತೋರಿಸ್ತು. ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ 2 ವೀಲ್ಸ್ ಬ್ಯಾನ್ ಆಗಿದೆ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಅದರಿಂದ ನಮಗೆ ಆಲ್ಮೋಸ್ಟ್ ಒಂದು 30-40 ಕಿಲೋಮೀಟ್ರ್ ವ್ಯತ್ಯಾಸ ಆಗೋಯ್ತು. ಸೊ ನಾವು ನಾಗರಹೊಳೆ ಸೈಡಿಂದ ಹೋದ್ವಿ. ಒಂದು ವೇಳೆ ನೀವು 4 ವೀಲರಲ್ಲಿ ಹೋದರೆ, ನಿಮ್ಮ ಕಾರಿಂದ ಹೋದರೆ, ಸೊ ದ್ಯಾಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ನಾಗರಹೊಳೆಯಿಂದ ಯು ಕ್ಯಾನ್ ಸಿ ಸಮ್ ವೈಲ್ಡ್ ಆ್ಯನಿಮಲ್ಸ್, ಎಲಿಫೆಂಟ್ಸ್, ಪೀಕಾಕ್ಸ್, ಡೀರ್ಸ್ ಎಲ್ಲ ನೋಡ್ಬೋದು. ಬಟ್ 2 wheelers, make sure that you take the ಗೋಣಿಕೊಪ್ಪ ರೋಡ್ if you are going towards the ಇರುಪು ಫಾಲ್ಸ್. ಅದಕ್ಕೆ ನಾವೀಗ ವಾಪಸ್ ಬಂದು ಪಿರಿಯಾಪಟ್ಟಣದಿಂದ ವಾಪಸ್ ಗೋಣಿಕೊಪ್ಪಗೆ ಎಂಟ್ರ್ ಆಗ್ತಾ ಇದ್ದೀವಿ. ಅಲ್ಲಿಂದ ನಾವು ಪೊನ್ನಂಪೇಟೆ ಮೇಲೆ ಹೋಗಿ ಇರುಪು ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಪೊನ್ನಂಪೇಟೆ ಸ್ಟ್ರೇಟ್ ಹೋದರೆ ನಿಂಗೆ ಬರುತ್ತೆ ವಿರಾಜಪೇಟೆ. ಆದರೆ ಅಲ್ಲೊಂದು ಲೆಫ್ಟ್ ಡೈವರ್ಷನ್ ತಗೋಬೇಕು. ಅಲ್ಲಿಂದ ಒಂದು 27 ಕಿಲೋಮೀಟರ್ ಒಳಗೆ ಹೋದರೆ ಇರುಪು ಫಾಲ್ಸ್ ಎಂಟ್ರಿ ಆಗ್ತೀವಿ. ಸೊ ಇರುಪು ಫಾಲ್ಸ್ ಎಂಟ್ರೆನ್ಸಲ್ಲಿ ನಮಗೆ ತಗೋತಾರೆ ಟಿಕೆಟ್ ಚಾರ್ಜಸ್ 75 rupees per person ಈಗ. ಸೊ ವಿಸಿಟಿಂಗ್ ಟೈಮ್ ಬಂದುಬಿಟ್ಟು ಬೆಳಗಿನ ಜಾವ 8 to 5 o'clock ಗಂಟೆ ಸಂಜೆ ಇರುತ್ತೆ. ಸೊ ಗಾಯ್ಸ್, ಈಗ 4:30 PM ನಾವು ಬಂದ್ವಿ ಇರುಪು ಫಾಲ್ಸ್ ಎಂಟ್ರೆನ್ಸ್ಗೆ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರ್ ಹತ್ತತ್ರ ನಡಿಬೇಕು. ಏನಿಲ್ಲ, ಆರಾಮ್ ಫಾರೆಸ್ಟ್ ರೂಟ್. ಏನು ಅಪ್ ಡೌನ್ ಹತ್ರ ಸ್ಟೆಪ್ಸ್ ಹತ್ತೋದು ಏನಿಲ್ಲ. 5 ಗಂಟೆ ಕ್ಲೋಸ್ ಅಂದ್ಬಿಟ್ಟು ಎಷ್ಟು ಫಾಸ್ಟಾಗಿ ಬಂದಿದ್ದೀವಿ ಅಂದರೆ ಇನ್ನೇನು ಮಿಸ್ ಆಗೋಗ್ತಿತ್ತು ಅಂದ್ಕೊಳ್ಳಿ. ನಿಮಗೋಸ್ಕರ ಈಗ ನಾವು ನಿಮಗೆ ಫಾಲ್ಸ್ ತೋರಿಸ್ತಿದ್ದೀವಿ. ಹತ್ರ ಹೋಗ್ಬಿಟ್ಟು ನೀರು ಫ್ಲೋ ಅಂತೂ ಮಸ್ತಾಗಿರುತ್ತೆ ಅಂದ್ಕೊಳ್ಳಿ. ಬನ್ನಿ ಹೋಗೋಣ ಹತ್ರ. ಇಲ್ಲಿ ಎಂಟ್ರಿ ಕೌಂಟರಿಂದ ಫಾಲ್ಸ್ ಗಂಟ 1 ಕಿಲೋಮೀಟರ್ ಕಾಲ್ದಾರಿ ಇದೆ. ಆಮೇಲೆ 230 ಸ್ಟೆಪ್ಸ್ ಹತ್ತೋದಿರುತ್ತೆ. ಫಿಸಿಕಲ್ ಫಿಟ್ನೆಸ್ ಅಂತ ಏನಿಲ್ಲ, ಆರಾಮಾಗಿ ಎಲ್ಲ ಏಜ್ ಗ್ರೂಪ್ಸ್ ಬಂದು ಹತ್ಬೋದು ಅಂದ್ಕೊಳ್ಳಿ. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಡೆಯೋಕ್ಕೆ. ಕಾಂಕ್ರೀಟ್ ಎಲ್ಲ ಹಾಕಿ ಫುಲ್ ಮಾನ್ಸೂನ್ ಮಳೆ ಫುಲ್ ನೋಡ್ತಿರ್ಬೋದು ಅವಷ್ಟೇ. ನಾನು 2 ರೈನ್ ಕೋಟ್ ಹಾಕಿದ್ದೀನಿ. ಇದ್ರೊಳಗಡೆ ಇನ್ನೊಂದು ರೈನ್
ತಂದ್ಕೊಟ್ಟೆ. ಈ ಫಾಲ್ಸಿಗೆ ನಾನು ಬರ್ತಿರೋದು ಇದು 3ನೇ ಸಲ. ಫಸ್ಟ್ ಟೈಮ್ ನಾನು ನಮ್ಮ ಕಾಲೇಜ್ PUC ಅಲ್ಲಿ ಇದ್ದಾಗ ಬಂದಿದ್ದೆ. ಆಮೇಲೆ ಇನ್ನೊಂದ್ಸಲ ಮಾನ್ಸೂನ್ ನಲ್ಲಿ 2 ವರ್ಷ ಹಿಂದೆ ಬಂದಿದೆ. ಈಗ ಮತ್ತೆ 2025 ಮಾನ್ಸೂನ್ ಅಲ್ಲಿ ಮತ್ತೆ ಬರ್ತಾ ಇದೀನಿ. ಹಾಗೆ ನಡೀತಾ ನಡೀತಾ ನಮ್ಗೆ ಒಂದು ಬ್ರಿಡ್ಜ್ ಸಿಗುತ್ತೆ, ಅದನ್ನ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬೇಕು. ಫಾಲ್ಸ್ ಬಿಲಾಂಗ್ ಆಗೋ ಏರಿಯಾ ಲೈಕ್ ಈ ಹಿಲ್ಸ್ ಏನಿದೆ ಅದು ಬ್ರಹ್ಮಗಿರಿ ಅಂತಾರೆ. ಸೊ ಫಾಲ್ಸ್ ಹೆಸರು ಕೂಡ ಇರಿಪು ಫಾಲ್ಸ್ ಬ್ರಹ್ಮಗಿರಿ ಅಂತ ಬಂತು. ಫಾಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಇನ್ನೊಂದು 3ನೇ ಸಲ ಬರ್ತಿರೋದು ಇದಕ್ಕೆ. 3ನೇ ಸಲ ಬರ್ತಿದ್ರು ಆ ಕ್ರೇಜ್ ಮಾತ್ರ ಹಂಗೆ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಸ್ಟೆಪ್ಸ್ ಜರ್ನಿ. 230 ಸ್ಟೆಪ್ಸ್ ಹತ್ತಬೇಕು. ಹೇಗೆ ಅನಿಸ್ತಿದೆ ಹರ್ಷಿತಾ ನಿಮಗೆ ಈ ಮಾನ್ಸೂನ್ ಫಸ್ಟ್ ಎಕ್ಸ್ಪೀರಿಯನ್ಸ್? ನೋಡಿ ನೋಡಿ ಎಲ್ಲರೂ ಸಹ ಇನ್ಸ್ಪೈರ್ ಆಗಬೇಕು ಇದರಿಂದ, ಮನೇಲಿ ಕೂತ್ಕೊಳ್ಳೋದಲ್ಲ. ಬ್ಯಾಂಗ್ಳೂರ್ IT BT ಅವ್ರಿಗಂತೂ ಇದೆಲ್ಲ ವೀಕೆಂಡ್ ಗೆಟ್ ಅವೇ ಅನ್ಕೊಳ್ಳಿ. ಸೊ ಹೇಳಿದ್ನಲ್ಲ ಇರ್ಪು ಫಾಲ್ಸ್ ಈ ಬ್ರಹ್ಮಗಿರಿ ಹಿಲ್ಸ್ಗೆ ಸೇರಿದ್ದು ಅಂತ. ಸೊ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸ್ವಾಗತ. ನೋಡಿ ಫಸ್ಟ್ ನಾವು ಅಲ್ಲಿ ಮೇಲೆ ಹತ್ಕೊಂಡು ಹೋಗ್ತಿದ್ವಿ ಟಾಪ್ ವ್ಯೂ ನೋಡಕ್ ಫಾಲ್ಸು. ಈಗೇನೋ ಅದು ಮುಚ್ಚಿಬಿಟ್ಟವ್ರೆ, ವರ್ಷಕ್ಕೂ ರೂಲ್ಸ್ ಚೇಂಜ್ ಮಾಡ್ತಿರ್ತಾರಪ್ಪ ಇಲ್ಲಿ. ಸೊ ಈಗ ಕೆಳಗೆ ಹೋಗೋಣ. ಕೆಳಗೆ ಹೋಗೋಕೆ ಈಸಿ, ಮತ್ತೆ ವಾಪಸ್ ಬರ್ತಾ ಮೇಲೆ ಬರೋಕೆ ಒಂದು ಸ್ವಲ್ಪ ಕಷ್ಟ. ನಾನಂತೂ ಫುಲ್ ಶಾಕ್ ಆಗಿಬಿಟ್ಟೆ. ಶಾಕ್ ಇನ್ ದ ಸೆನ್ಸ್ ಗೊತ್ತು ಫಾಲ್ಸ್ ಫ್ಲೋ ಇಷ್ಟು ಇರುತ್ತೆ ಅಂತ, ಬಟ್ ಸ್ಟಿಲ್ ಆ ಫ್ಲೋರ್ ನೋಡ್ತಿದ್ರು ಯಪ್ಪ ಕ್ರೇಜಿ ಆಗಿತ್ತು. ಸೊ ಜನರು ಬರ್ತಿದ್ರು, ಇನ್ನೇನು ಕ್ಲೋಸಿಂಗ್ ಟೈಮ್ ಅಂತ ನಾವು ಮೇಲೆ ಹೋಗೋಷ್ಟರಲ್ಲಿ ಜನರು ಖಾಲಿನೇ ಆಗೋಗಿದ್ರು. ಈ ಫಾಲ್ಸ್ಗೆ 2-3 ವ್ಯೂ ಪಾಯಿಂಟ್ಸ್ ಇದೆ. ಸೊ ಇದು ನಮ್ದು 2ನೇ ವ್ಯೂ ಪಾಯಿಂಟ್. ಈ ಫಾಲ್ಸ್ಗೆ ನಾವೆಷ್ಟು ಮೇಲೆ ಹತ್ತುತ್ತೀವಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಫಾಲ್ಸ್. ಜೋರಾಗಿ ಬರ್ತೈತೆ ನೀರು. ಆ ಫಾಲ್ಸ್ ನೋಡಿದ ಖುಷಿಗೆ ನಾವು ಫುಲ್ ಖುಷಿ ಆಗಿಬಿಟ್ಟು 1-2 ವಿಡಿಯೋ ಮಾಡಿದ್ವಿ. ಈ ವಿಡಿಯೋ ತೆಗೆದಿದ್ದು ಈ ಥರ ಮಾಡಬೇಡ್ರಪ್ಪ ಅಂತ. ಯಾರೋ ಒಬ್ಬ ವಾಟರ್ ಫಾಲ್ಸ್ ಮಧ್ಯೆ ಆಲ್ಮೋಸ್ಟ್ ಹತ್ರ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊತಿದ್ದ. ಏನಕ್ಕೆ ಬೇಕು ಗ್ರಾಚಾರ ಕೆಟ್ಟಿದ್ರೆ ಅಲ್ವಾ ಹೀಗೆ ಸಾವು ಅನ್ನೋದು ಬರೋದು. ಸೊ ಆದಷ್ಟು ನೀರ್ ಫೋರ್ಸ್ ಜಾಸ್ತಿ ಇದ್ದಾಗ ವಾಟರ್ ಫಾಲ್ಸ್ ಇಂದ ದೂರನೇ ಇರಿ. ವಾಟರ್ ಫಾಲ್ಸ್ ನ ಕಣ್ಣಿಂದ ನೋಡಿ ಫೋಟೋ ವಿಡಿಯೋ ತೆಕ್ಕೊಳ್ಳಿ ಸಾಕು. ಸೊ ಗೈಸ್ ನೋಡಿದ್ರಲ್ಲ ಯಾವ ಪಾರ್ಟಿ ಇತ್ತು ವಾಟರ್ ಫಾಲ್ಸ್ ಅಂತ. ಫುಲ್ ಮೆಜೆಸ್ಟಿಕ್ ಅನ್ಕೊಳ್ಳಿ. ಈಗ ಫಾಲ್ಸ್ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ವಿರಾಜಪೇಟೆ ಕಡೆ. ಅಲ್ಲಿ ಹತ್ರ ಇರೋದು ಕಾಕಾದೆ ಅಂತ ಊರು, ಟೌನ್ ಅದು. ಸೊ ನಾವು ಇವತ್ತು ರಾತ್ರಿ ಅಲ್ಲೇ ಸ್ಟೇ ಆಗ್ತಿದ್ದೀವಿ. ಯಾಕಂದ್ರೆ ಬೆಳಗಿನ ಜಾವ ಎದ್ದು ತಡಿಯಂಡ ಮಾಲ್ ಟ್ರೆಕ್ ಮಾಡಬೇಕು. ಸೊ ನಮ್ಮ ಮೇನ್ ಮೋಟಿವ್ ಬಂದ್ಬಿಟ್ಟು ತಡಿಯಂಡ ಮಾಲ್ ಟ್ರೆಕ್. ಇರ್ಪು ಫಾಲ್ಸ್ ಆನ್ ದಿ ವೇ ಬರುತ್ತೆ ಅಂತ ವಿ ವಿಸಿಟೆಡ್ ಇಟ್. This is my third time visiting this waterfall. Still, ಇವಾಗಲೂ ಮತ್ತೆ ಹೋಗುವಂದ್ರೆ I'll be going there because the waterfall is
ಮಾಡ್ಕೊಂಡು ಬೆಳಗಿನ ಜಾವ ಬೇಗ ಎದ್ದು ಯು ವಿಲ್ ಸೀ ಮೀ ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ಇವತ್ತಿಗೆ ನಾವು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಚಲೋ ಟಾಟಾ ಬೈ ಬೈ. ಈ ವಿಡಿಯೋ ಇಷ್ಟ ಆದರೆ ನೀವು ಇಲ್ಲಿ ಬರಬೇಕು ಅಂತ ಅನ್ಕೋತಿದ್ರೆ ಬೆಂಗಳೂರಿಂದ 250 ಕಿಲೋಮೀಟ್ರ್ ಆಗುತ್ತೆ ಈ ಫಾಲ್ಸ್, ಮೈಸೂರಿಂದ 120 ಕಿಲೋಮೀಟರ್. ಅದೇ ನೀವು ಮಡಿಕೇರಿಗೆ ಬಂದರೆ ಅಲ್ಲಿಂದ ಆಗೋದು 80 ಕಿಲೋಮೀಟರ್ಸ್ ಆ್ಯಂಡ್ ವಿರಾಜಪೇಟೆಯಿಂದ ತುಂಬ ಹತ್ತಿರ 35 ಕಿಲೋಮೀಟರ್ಸ್ ಮಾತ್ರ. ಆದ್ರೂ ನಾವೇ ಅನ್ಸುತ್ತೆ ಲಾಸ್ಟ್ ಬರ್ತಾ ಇರೋದು ಫಾಲ್ಸ್ ಇಂದ. ನಿಮ್ ಗಾಡಿ ಬಿಟ್ರೆ ಇನ್ನೊಂದು ಗಾಡಿ ಬರುತ್ತೆ. ಬಾಡಿ ನಾವಿಬ್ಬರೇ ಇರೋದಿಗೆ. ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಅಂತೂ ಸಾಕಾಗಿತ್ತು. ಗಾಡಿ ಪಾರ್ಕಿಂಗ್ ಹತ್ರನೇ ಕೆಲವೊಂದು ಶಾಪ್ಸ್ ಇದೆ, ನಿಮ್ಮ ಬ್ಯಾಗ್ಸ್ ಏನಿದ್ರು ಅಲ್ಲಿ ಕೊಡ್ಬೋದು ಆ್ಯಂಡ್ ಲೈಟಾಗಿ ಸ್ನ್ಯಾಕ್ಸ್ ತಿನ್ಬೋದು. ನಾವೀಗ ಮ್ಯಾಗಿ ಮತ್ತು ಪುಳಿಯೋಗರೆ ತಿಂತಿದ್ದೀವಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ತಡಿಯಂಡ ಮೂಲ್. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.